ಚತುರ್ಮುಖ ಬ್ರಹ್ಮದೇವರ ಅಧ್ಯಕ್ಷತೆಯಲ್ಲಿ ದೇವಸಭೆ ನಡೆಯುತ್ತೆ. ಆಗ ನಾರದರು ಸಭೆ ಒಳಗಡೆ ಪ್ರವೇಶ ಮಾಡುತ್ತಾರೆ. ನಾರದರು ಒಂದು ಪ್ರಶ್ನೆ ಕೇಳ್ತಾರೆ ಚತುರ್ಮುಖ ಬ್ರಹ್ಮದಲ್ಲಿ. ಕಲಿಯುಗದಲ್ಲಿ ತುಂಬ ಕಷ್ಟ ಪುಣ್ಯ ಸಂಗ್ರಹ ಮಾಡಿಕೊಳ್ಳೋದು, ಕಲಿಯ ಪ್ರಭಾವ ತುಂಬ ಇರುತ್ತೆ. ಈಗಲೇ ಭಗವಂತನ ಅವತಾರ ಬಹಳ ಮುಖ್ಯ. ಈಗಲೇ ಭಗವಂತನ ಅವತಾರ ಇಲ್ಲವಲ್ಲ, ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ. ಈಗೇನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಾರದರು ಬ್ರಹ್ಮದೇವರನ್ನು ಕೇಳ್ತಾರೆ. ಆಗ ಬ್ರಹ್ಮದೇವರನ್ನು ಮಾತಾಡಿ, ನೋಡು ನಾರದ, ಸ್ವತಃ ಅಲಕಾ ನದಿ ದಂಡೆಯಲ್ಲಿ ಎಲ್ಲ ಋಷಿಗಳು ಯಜ್ಞ ಮಾಡ್ತಾ ಇದ್ದಾರೆ. ಭೃಗು ಋಷಿ ಆಗಿ ಎಲ್ಲ ಶ್ರೇಷ್ಠ ಋಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಮಾಡ್ತಾ ಇದ್ದಾರೆ. ನೀನು ಅಲ್ಲಿ ಹೋಗಿ ಈ ಯಜ್ಞಕ್ಕೆ ಅಧಿಪತಿ ಯಾರೋ, ಯಾರು ಭೋಕ್ತರು, ಇದಕ್ಕೆ ಯಾರಿಗೆ ಪ್ರಥಮ ಅರ್ಘ್ಯ ಕೊಡ್ತೀರಿ ಅಂಥೇಳಿ ಅವರಲ್ಲಿ ವಿಚಾರಣೆ ಮಾಡು. ಒಂದು ದೊಡ್ಡ ಘಟನೆ ನಡೆಯೋದಲ್ಲಿದೆ ಅಂತ. ಸರಿ ಅಂತ ನಾರದರು ಹೋಗ್ತಾರೆ. ಆ ಎಲ್ಲ ಋಷಿಗಳನ್ನು ಕೇಳ್ತಾರೆ, ನೀವು ಮಾಡ್ತಿರೋ ಯಜ್ಞಕ್ಕೆ ಅಧಿಪತಿ ಯಾರು, ಯಾರಿಗೆ ಪ್ರಥಮ ಅರ್ಘ್ಯ ಕೊಡ್ತೀರಾ, ಪ್ರಥಮ ಪೂಜೆ ಯಾರಿಗೆ? ಅವರೆಲ್ಲ ಇಲ್ಲ, ನಾವು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಯಾರು ಸರ್ವೋತ್ತಮನೋ ಅವನಿಗೆ ನಾವು ಹವಿಸ್ಕೊಡ್ತೀವಿ. ಸರ್ವೋತ್ತಮ ಯಾರು ಅಂತ ನಿರ್ಣಯ ಮಾಡೋದು ಹೇಗೆ ನೀವು? ನಾರದು ಪ್ರಶ್ನೆ ಮಾಡ್ತಾರೆ. ಆ ಋಷಿಗಳಿಗೆಲ್ಲ ಅನಿಸುತ್ತೆ ಇದು ಸರಿಯೇ ಅಂತ. ಆಗೆಲ್ಲ ಸರಿ ಭೃಗು ಋಷಿಗಳಿಗೆ ಅವಕಾಶ ಕೊಡ್ತಾರೆ. ನೋಡಿ, ನೀವಾದರೆ ಎಲ್ಲ ಲೋಕಕ್ಕೂ ಸುಲಭವಾಗಿ ಹೋಗ್ಬೋದು, ಸರ್ವೋತ್ತಮ ಯಾರು ಅಂತ ನೀವೇ ಹೋಗಿ ಒಂದು ಪರೀಕ್ಷೆ ಮಾಡಿ. ಭೃಗು ಋಷಿಗಳು ಹೊರಡ್ತಾರೆ. ಹೇಳಿ ಕೇಳಿ ಒಳ್ಳೆ ಶ್ರೇಷ್ಠರು ಭೃಗು ಋಷಿಗಳು, ಬ್ರಹ್ಮ ಮಾನಸ ಪುತ್ರರು ಭೃಗು ಋಷಿಗಳು. ಇನ್ನು ಸ್ವತಃ ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸದಲ್ಲಿ ಪಾರ್ವತಿ ಜೊತೆಗೆ ಪರಮೇಶ್ವರ ಸರಸ ಆಡ್ತಿರ್ತಾನೆ. ಏನು ಶಾಪನೆ ಕೊಟ್ಬಿಡ್ತಾರೆ, ಹೇ ರುದ್ರ, ನಾನು ಬಂದು ಎಷ್ಟು ಸಮಯ ಆಯಿತು, ನನ್ನ ನೋಡದೆ ಸರಸ ಆಡ್ತಿದ್ಯಾ, ಭೂಲೋಕದಲ್ಲಿ ನಿನಗೆ ಮೂರ್ತಿ ಪೂಜೆನೇ ಇಲ್ಲದೆ ಹೋಗಲಿ, ಲಿಂಗದ ರೂಪದಲ್ಲಿ ನಿನಗೆ ಉಪಾಸನೆ ಆಗಲಿ ಅಂತ ಶಾಪ ಕೊಟ್ಬಿಡ್ತಾರೆ ಭೃಗು ಮಹರ್ಷಿಗಳು. ಸ್ವತಃ ಸತ್ಯಲೋಕಕ್ಕೆ ಹೋಗ್ತಾರೆ, ಬ್ರಹ್ಮದೇವರ ಲೋಕಕ್ಕೆ. ಬ್ರಹ್ಮದೇವರು ಶಾಂತ ಧ್ಯಾನ ಮಾಡ್ತಾ ಕೂತಿರ್ತಾರೆ. 3 ಸಲ 4 ಸಲಕ್ಕೆ ಹೋಗ್ತಾರೆ, ಬ್ರಹ್ಮದೇವರು ಕಣ್ಣೇ ಬಿಡಲ್ಲ. ಅಲ್ಲೂ ಶಾಪ ಕೊಟ್ಬಿಡ್ತಾರೆ, ಹೇ ಬ್ರಹ್ಮ, ಭೂಲೋಕದಲ್ಲಿ ನಿನಗೆ ಮಂದಿರನೇ ಇಲ್ಲದೆ ಹೋಗಲಿ, ನಿನಗೆ ಉಪಾಸನೆ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠದಲ್ಲಿ ಭೃಗು ಮಹರ್ಷಿಗಳು ಬಂದ ತಕ್ಷಣ ನಾರಾಯಣ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಭಗವಂತ ಹಾಗೆ ಸರಿಯಾದವ್ರು ಬರದೇ ಹೋದರೆ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ನಾವು ಮಹಾಭಾರತ ನೋಡ್ತೀವಿ, ದುರ್ಯೋಧನ ಬಂದ ಕಣ್ಣು ಮುಚ್ಕೊಂಡ್ಬಿಡ್ತಾನೆ, ಅರ್ಜುನ ಬಂದ ಕಣ್ಣು ಬಿಡ್ತಾನೆ. ಇದೊಂದು ವಿಶೇಷ ಭಗವಂತಂದು. ಹಾಗೆ ಕಣ್ಣು ಮುಚ್ಕೊಂಡಾಗ ಹೋಗಿ ಭೃಗು ಮಹರ್ಷಿಗಳು ನಾರಾಯಣನ ಎದೆಗೆ ಒದ್ದು ಬಿಡ್ತಾರೆ. ಆಗ ನಾರಾಯಣ ಕಣ್ಬಿಟ್ಟು ನೋಡ್ತಾನೆ, ನೀವು ಎಂಥ ಋಷಿಗಳು ನೀವು, ನಿಮ್ಮ ಪಾದ ತುಂಬ ಕೋಮಲವಾದ್ದು, ನನ್ನ ಶರೀರ ಬಹಳ ಕಠಿಣ, ಇದು ವಜ್ರದಷ್ಟು ಕಠಿಣ, ಎಷ್ಟು ನೋವಾಯಿತೋ ನಿಮಗೆ ಅಂತೇಳಿ ಅವ್ರನ್ನ ಕೂಡಿಸಿ ಪಾದ ಒತ್ತಾನೆ ಭಗವಂತ ನಾರಾಯಣ. ಭೃಗು ಮಹರ್ಷಿಗಳಿಗೆ ಸಂಪೂರ್ಣವಾಗಿ ಏನು ಅಳು ಬಂದ್ಬಿಡುತ್ತೆ. ನಾನು ಎತ್ತು ಒದ್ದರೂ ಕೂಡ ನನ್ನ ಪಾದ ಒತ್ತಾ ಇದ್ನಲ್ಲ, ಇವನೇ ಶ್ರೇಷ್ಠ, ಇವನೇ ಸರ್ವೋತ್ತಮ. ಯಾರಿಗೆ ತುಂಬ ತಾಳ್ಮೆ ಇರುತ್ತೆ ಅವರೇ ಸರ್ವೋತ್ತಮರು, ಕೋಪಿಸ್ಕೊಂಡವ್ರಿಗಲ್ಲ. ಯಾರಿಗೆ ತಾಳ್ಮೆ ಇರುತ್ತೆ, ಯಾರಿಗೆ ವಿನಯತೆ ಇರುತ್ತೆ, ಅನೇಕ ಕಷ್ಟಗಳನ್ನ ಭರಿಸ್ಕೊಂಡು ನಗನಗುತ್ತಾ ಇರ್ತಾರಲ್ಲ, ಅವರು ಮಾನ್ಯರು ಜಗತ್ತಿನಲ್ಲಿ. ದೇವತೆಗಳು ಅವ್ರನ್ನ ಮಾನ್ಯ ಮಾಡ್ತಾರೆ. ಭೃಗು ಮಹರ್ಷಿಗಳು ಹೋಗಿ ಎಲ್ಲ ಕಡೆ ಹೇಳ್ತಾರೆ, ಸರ್ವೋತ್ತಮ ಅಂದರೆ ನಾರಾಯಣನೇ ಸರ್ವೋತ್ತಮ ಅಂತ. ಆ ಘಟನೆ ನಡೆಯುತ್ತೆ. ಲಕ್ಷ್ಮೀದೇವಿ ಕೋಪ ಬಂದುಬಿಡುತ್ತೆ. ನಾನಿರೋ ಜಾಗಕ್ಕೆ ಎತ್ಕಿಚ್ಚಿದ ಒಬ್ಬ ಋಷಿ ಬಂದು ಒದ್ರೆ ಅವನಿಗೆ ಶಾಪ ಕೊಡದೆ ನೀವು ಅವನ ಪಾದ ಒತ್ತಿರಲ್ಲ, ಎಷ್ಟು ಅವಮಾನ ನನಗೆ. ನೀವು ಹೇಗಾರು ಇರ್ಬೋದು, ನನಗೆ ಅವಮಾನ ಅದು. ನಾನಿರೋ ಜಾಗಕ್ಕೆ ಒದ್ದುಬಿಟ್ನಲ್ಲ, ನಾನು ಇಲ್ಲಿರೋದೇ ವೈಕುಂಠದಲ್ಲಿ ಇರೋದೇ ಇಲ್ಲ ಅಂಥೇಳಿ ಕರುವೀರಪುರ ಕೊಟ್ಟೋಗ್ತಾರೆ ಲಕ್ಷ್ಮಿ. ನಾರಾಯಣದ ಇವ್ರಿಗೆ ಹೋಗ್ತಾರೆ, ಲಕ್ಷ್ಮೀ ಇರೋ ಒಂದು ನಿಮಿಷ ಕೇಳು, ನಾನು ಹೇಳೋದು ಇದೆಲ್ಲ ಲೀಲೆ ಅಂತ. ನಾನು ಏನು ಹೇಳೋದು ಏನಿಲ್ಲ, ನಾನು ಹೊಟ್ಟೋಗ್ತೀನಿ ಅಂಥೇಳಿ ಆಕೆ ಕೊಲ್ಲಾಪುರಕ್ಕೆ ಬಂದುಬಿಡ್ತಾಳೆ ಲಕ್ಷ್ಮಿ. ಅಲ್ಲೇ ತಪಸ್ಸು ಮಾಡಿದ್ದು. ರಾಕ್ಷಸನ ಸಂಹಾರ, ಕೊಲ್ಲಾರ ರಾಕ್ಷಸನ ಸಂಹಾರ ಬಹಳ ಕೋಲಾಸುರ ಅಂತಿರ್ತಾನೆ, ಬೇರೆ ಬೇರೆ ಘಟನೆಗಳು ನಡೆಯುತ್ತೆ. ಆಗ ಸಾಕ್ಷಾತ್ ನಾರಾಯಣ ತಾನೇ ಒಂದು ಲೀಲೆ ಮಾಡ್ತಾನೆ. ಈಗ ಲಕ್ಷ್ಮಿ ಹೇಗಿದ್ದರೂ ಹೊಟ್ಟೋಗಿದ್ದಾಳೆ ಕೊಲ್ಲಾಪುರಕ್ಕೆ, ನಾನು ಭೂಲೋಕದಲ್ಲಿ ಇಳಿದು ಪದ್ಮಾವತಿ ಪರಿಣಯ ಮಾಡ್ಕೊಳ್ತೇನೆ ಅಂತೇಳಿ ಭಗವಂತ ವೈಕುಂಠದಿಂದ ಇಳಿದು ವೆಂಕಟಗಿರಿಯಲ್ಲಿ ಬಂದು ನಿಲ್ತಾನೆ. ಇದು ಕಲಿಯುಗದಲ್ಲಿ ನಡೆದಿದ್ದು. ಅದಕ್ಕೆ ಕಲಿಯುಗದಲ್ಲಿ ಅದು ಭೂವೈಕುಂಠ ಅಂತ ಹೇಳಲಾಗುತ್ತೆ. ವೆಂಕಟರಮಣನ ಸನ್ನಿಧಾನ. ಇದು ಏನೇನು ನಡೆಯುತ್ತೆ ಅಂತ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ.
ಅದಕ್ಕೆ ಎಂಥ ಸನ್ನಿಧಾನ ಭಗವಂತ ಅಂದರೆ ಎಲ್ಲ ಕಡೆ ಸರ್ವವ್ಯಾಪಿ ಭಗವಂತನ ಚಿಂತನೆ ಮಾಡಬೇಕು. ಅಲ್ಟಿಮೇಟ್ಲಿ ಎಲ್ಲಿಗೆ ಬರಬೇಕು ನಾವು ಅಂದರೆ ಎಲ್ಲ ಮುಗಿಸ್ಕೊಂಡು ಇಲ್ಲಿದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಈಶ್ವರ ಸರ್ವಭೂತಾನ ಹೃದಯೇಶೇ ಅರ್ಜುನ ತಿಷ್ಠತಿ, ಇಲ್ಲಿದ್ದಾನೆ ಭಗವಂತ. ಅದನ್ನು ಮನಗಾಣಬೇಕು ನಾವು. ಎಲ್ಲಿವರೆಗೂ ನಾವು ಮನಗಾಣಲ್ಲ ಅಲ್ಲಿವರೆಗೂ ತಿರುಗ್ತಾನೇ ಇರ್ತೀವಿ ಹೊರಗಡೆ. ಇಲ್ಲಿ ಮನಗಾಣಬೇಕು. ನಾವು ಹಾಡ್ತಾ ಹಾಡ್ತಾ ಭಜನೆ ಮಾಡ್ತಾ ಮಾಡ್ತಾ ಕಥೆಗಳು ಕೇಳ್ತಾ ಆ ಭಗವಂತ ಇಲ್ಲಿದ್ದಾನೆ, ಆನಂದ ಪಡ್ತಾ ಇದ್ದಾನೆ, ಅವನು ಇಡಬೇಕು. ಆಗ ಆ ಸಾಧನೆ ಪಕ್ವತೆ ಆಗುತ್ತೆ. ಹಾಡು ಮುಂದುವರಿಸೋಣ. ವೆಂಕಟರಮಣ ಪಾಂಡುರಂಗ ವೆಂಕಟ ಶ್ರೀರಂಗನಾಥ ಪಾಂಡುರಂಗ ಶ್ರೀರಂಗನಾಥ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ. ರಾಮದೇವರು ಕಡೆಯಲ್ಲಿ ವಿಭೀಷಣನಿಗೆ ಅವರ ಮನೆಯ ಆರಾಧ್ಯ ಮೂರ್ತಿಯನ್ನು ಕೊಡ್ತಾರೆ. ಅದೇ ರಂಗನಾಥ. ರಾಮಚಂದ್ರನ ಆರಾಧ್ಯ ಮೂರ್ತಿ ಅದು ಶ್ರೀರಂಗನಾಥ. ರಂಗನಾಥನ ಪ್ರತಿಮೆಯನ್ನು ವಿಭೀಷಣನಿಗೆ ಕೊಡ್ತಾರೆ. ನೀನು ಉಪಾಸನೆ ಮಾಡು ವಿಭೀಷಣ ಅಂತ. ವಿಭೀಷಣ ತಗೊಂಡು ಹೋಗುವಾಗ ದಕ್ಷಿಣ ದಿಕ್ಕಲ್ಲಿ ಬಂದು ತಾನು ಆನೇಕ ಮಾಡುವಾಗ ಒಂದು ಶುದ್ಧವಾದಂಥ ಜಾಗದಲ್ಲಿ ಅದನ್ನು ಇಡ್ತಾನೆ. ತನ್ನ ಆನೇಕ ಎಲ್ಲ ಮಾಡಿಸಿ ಧ್ಯಾನ ಮಾಡ್ತಾನೆ ಭಗವಂತನ. ಆಗ ಶ್ರೀವಾಣಿ ಆಗುತ್ತೆ, ವಿಭೀಷಣ ಇದನ್ನು ನೀನು ನನ್ನನ್ನು ಲಂಕೆ ಕರ್ಕೊಂಡು ಹೋಗಬೇಡ, ನನಗೆ ಇಲ್ಲೇ ಇರಬೇಕು ಅಂತ ಆಸೆ ಇದೆ, ಇಲ್ಲೇ ಇಟ್ಬಿಡು. ಅದೇ ಶ್ರೀರಂಗನಾಥ, ರಂಗನಾಥ ಕ್ಷೇತ್ರ. ಆಮೇಲೆ ಒಂದು ಬೆಳೆಯುತ್ತೆ ಅದ್ಭುತವಾಗಿ ಬೆಳೆಯುತ್ತೆ. ಶ್ರೀರಂಗ ಕ್ಷೇತ್ರದಲ್ಲಿ ಒಂದು ಕಥೆ ಇದೆ. ನಿತ್ಯ ಇವತ್ತಿಗೂ ಕೂಡ ವಿಭೀಷಣ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ರಂಗನಾಥನ ಪೂಜೆ ಮಾಡಿಬಿಟ್ಟು ಹೋಗ್ತಾನೆ ಅಂತ ಸ್ಥಳ ಪುರಾಣ ಹೇಳುತ್ತೆ. ಅದು ತಿರುಕೊಂಡ್ರೆ ಲಂಕೆ ಕಡೆ ಶ್ರೀರಂಗನಾಥ. ನಾವು ಭಗವಂತನ ಮಹಿಮೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ತಿಳಿಯೋದು ನಿನ್ನಾಟ ತಿರುಪತಿ ವೆಂಕಟರಮಣ ಪುರಂದಾಸರು ಹೇಳ್ತಾರೆ. ವೆಂಕಟರಮಣ ಪಾಂಡುರಂಗ ವೆಂಕಟ ಶ್ರೀರಂಗನಾಥ ಪಾಂಡುರಂಗ ಶ್ರೀರಂಗನಾಥ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಬದರೀನಾಥ ಪಾಂಡುರಂಗ ಬದರಿ ಭದ್ರಾಚಲ ರಾಮನೆ ಪಾಂಡುರಂಗ ಭದ್ರಾಚಲ ರಾಮನೆ ಪಾಂಡುರಂಗ ಪಂಡರಾಪುರದೊಳು ಉಡುಪಿಯ ಕೃಷ್ಣ ಪಾಂಡುರಂಗ ಮಥುರಾನಾಥ ಪಾಂಡುರಂಗ ಮಥುರಾ ಮೇಲುಕೋಟೆ ಚೆಲುವ ಪಾಂಡುರಂಗ ಮೇಲುಕೋಟೆ ಚೆಲುವ ಪಾಂಡುರಂಗ ಪಂಡರಾಪುರದೊಳು ಉಡುಪಿಯ ಕೃಷ್ಣ ಪಾಂಡುರಂಗ ಕಾಶಿ ಬಿಂದು ಮಾಧವ ಪಾಂಡುರಂಗ ಕಾಶಿ ಬಿಂದು ಮಾಧವ ಪಾಂಡುರಂಗ ಕಾಗಿನೆಲೆ ಕೇಶವ ಪಾಂಡುರಂಗ ಕಾಗಿನೆಲೆ ಕೇಶವ ಪಾಂಡುರಂಗ ಪಂಡರಾಪುರದೊಳು ಉಡುಪಿಯ ಕೃಷ್ಣ ಪಾಂಡುರಂಗ ಜಗನ್ನಾಥಪುರಿಯಲ್ಲೇ ಪಾಂಡುರಂಗ ಜಗನ್ನಾಥಪುರಿಯಲ್ಲೇ ಜಯ ರಾಮ ವಿಠಲನೆ ಪಾಂಡುರಂಗ ಜಯ ರಾಮ ವಿಠಲನೆ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ